ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ ಟಾರ್ಗೆಟ್ ಇಟ್ಕೊಂಡಿರುವಂತ ಬಿಜೆಪಿ ದೆಹಲಿಯಲ್ಲಿ ನಡೀತಾ ಇರುವಂತ ರಾಷ್ಟ್ರೀಯ ಮಹಾ ಸಮಾವೇಶ ಈ ಈ ಒಂದು ಅಧಿವೇಶನ ಇದೆಯಲ್ಲ, ಕೇಂದ್ರದ ಬಿಜೆಪಿ ನಾಯಕರುಗಳು ಯಾರ್ಯಾರು ಇದ್ದಾರೆ, ರಾಜ್ಯಕ್ಕೊಂದು ಸೂಚನೆಯನ್ನು ಕೊಡೋದ್ರ ಜೊತೆಗೆ ರಾಜ್ಯದಲ್ಲಿ ಒಂದು ಲೆಕ್ಕಾಚಾರ ಮಾಡೋದ್ರ ಜೊತೆಗೆ ಇಡೀ ದೇಶಾದ್ಯಂತ 400 ಟಾರ್ಗೆಟ್ ಗುರಿಯನ್ನ ಇಟ್ಟುಕೊಂಡು ಅದನ್ನ ತಲುಪೋದು ಹೇಗೆ ಅನ್ನೋದರ ಕುರಿತಾಗಿ ಇವತ್ತು ಒಂದು ಹಂತಕ್ಕೆ ಒಂದು ರಣತಂತ್ರವನ್ನ ಹೆಣೆದಿದ್ದಾರೆ. ಅದರ ಭಾಗವಾಗಿ ನಾವು ಗಮನಿಸ್ತಾ ಹೋದ್ರೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಮಾಹಿತಿಯನ್ನು ನೀಡ್ತಾ ಇದೆ. ಕರ್ನಾಟಕದಲ್ಲಿ ಲೋಕ ಸಮರಕ್ಕೆ ಪ್ರದೇಶವಾರು ನಾಯಕತ್ವವನ್ನ ಹಂಚೋದಕ್ಕೆ ಬಿಜೆಪಿಯ ಹೈಕಮಾಂಡ್ ಒಂದು ಚಿಂತನೆಯನ್ನ ಮಾಡಿದೆ. ಇಬ್ಬರಿಗೆ ನಾಯಕತ್ವವನ್ನ ನೀಡೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ಮಾಡಿದೆ. ದಕ್ಷಿಣ ಕರ್ನಾಟಕಕ್ಕೆ ವಿಜಯೇಂದ್ರ ಮತ್ತೆ ಅಶ್ವಥ್ ನಾರಾಯಣ್ ಅವರ ನಾಯಕತ್ವದ ಮೂಲಕ ಮತಗಳನ್ನು ಕ್ರೋಢೀಕರಣ ಮಾಡುವಂತ ಲೆಕ್ಕಾಚಾರ ಮತ್ತೆ ಪಕ್ಷ ಸಂಘಟನೆ, ಲಿಂಗಾಯತ ಮತ್ತು ಒಕ್ಕಲಿಗ ಮುಖಂಡರಿಗೆ ನಾಯಕತ್ವವನ್ನು ಕೊಟ್ಟರೆ ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮತವನ್ನು ಗಳಿಸಬಹುದು ಮತ್ತೆ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರ ಬಿಜೆಪಿ ಹೈಕಮಾಂಡ್ದಾಗಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಪ್ರಮುಖ ನಾಯಕರು. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಬ್ರಾಹ್ಮಣ ಸಮುದಾಯದ ವೋಟ್ಗಳನ್ನು ಇವರಿಂದ ಗ್ರ್ಯಾಬ್ ಮಾಡಬಹುದು ಅನ್ನೋದು ಇವರ ಲೆಕ್ಕಾಚಾರ. ಹೈಕಮಾಂಡ್ ಸೂಚನೆಯ ಮೇರೆಗೆ ಅಧಿಕಾರ ವಿಕೇಂದ್ರೀಕರಣ ಮಾಡೋದು, ಪ್ರತಿ ಕ್ಷೇತ್ರದ ಬಗ್ಗೆ ಗಮನ ಇಟ್ಟು ಕೆಲಸ ಮಾಡಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಬಿಜೆಪಿಯ ಲೆಕ್ಕಾಚಾರ ಅರ್ಥ ಆಗ್ತಾ ಇದೆ. ಯಾರೊಬ್ಬರಿಂದ ಸಾಧ್ಯ ಆಗೋದಿಲ್ಲ 28ಕ್ಕೆ 28 ಕ್ಷೇತ್ರವನ್ನು ರಾಜ್ಯದಲ್ಲಿ ಗೆಲ್ಲೋದಕ್ಕೆ. ಹಾಗಾಗಿ ಅಧಿಕಾರವನ್ನು ಅಥವಾ ನಾಯಕತ್ವವನ್ನು ವಿಕೇಂದ್ರೀಕರಣ ಮಾಡಿದಾಗ ಅವರಿಗೆ ಸಿಕ್ಕ ಕೆಲ ಕ್ಷೇತ್ರಗಳು ಆಯಾ ಭಾಗಗಳನ್ನು ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಅವರಿಗೆ ಎಲ್ಲರನ್ನೂ ಕೂಡ ರೀಚ್ ಆಗ್ಲಿಕ್ಕಾಗುತ್ತೆ. ಈಗ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ವಿಜೇಂದ್ರ ಒಬ್ಬರೇ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಓಡಾಟ ಮಾಡಿ ಅಲ್ಲೆಲ್ಲವೂ ಕೂಡ ಮನೆ ಮನೆಗೂ ಹೋಗಿ ಪಕ್ಷ ಸಂಘಟನೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ, ಅದರ ಜೊತೆಗೆ ಈ ಅಭಿವೃದ್ಧಿ ಯೋಜನೆಗಳನ್ನು ತಲುಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ನಾಯಕತ್ವವನ್ನು ವಿಕೇಂದ್ರೀಕರಣ ಮಾಡಿದಾಗ ಎಲ್ಲರನ್ನೂ ಕೂಡ ಇವರಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಲೆಕ್ಕಾಚಾರದಿಂದ ಮಹಾ ಅಧಿವೇಶನ ಆಯ್ತಲ್ಲ, ನಡೀತಾ ಇದೆಯಲ್ಲ, ಇವತ್ತೇನು ಕೊನೆ ದಿನ, ಅದರಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದರ ಪ್ರಕಾರ ರಾಜ್ಯವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕರ್ನಾಟಕವನ್ನ 28ಕ್ಕೆ 28 ಗೆಲ್ಲಬೇಕು ಅನ್ನುವ ಲೆಕ್ಕಾಚಾರದಿಂದ 4 ಜನ ನಾಯಕರುಗಳಿಗೆ ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕದ ನಾಯಕತ್ವವನ್ನ ವಿಕೇಂದ್ರೀಕರಣಗೊಳಿಸುವ ಮೂಲಕ ಅಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲುವ ಲೆಕ್ಕಾಚಾರ ಬಿಜೆಪಿಯದ್ದು. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ಸತೀಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತೀಶ್, ಬಿಜೆಪಿಯ ಹೈಕಮಾಂಡ್ ಪ್ರತಿ ಚುನಾವಣೆ ಬಂದಾಗಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಒಂದು ಫಾರ್ವರ್ಡ್ ಚಿಂತನೆಯನ್ನು ಮಾಡುತ್ತೆ. ಈಗಲೂ ಕೂಡ ಲೋಕಸಭಾ ಚುನಾವಣೆಗೆ ಅವರ ಒಂದು ದೃಷ್ಟಿಯೇ ಬೇರೆ ಇದೆ. ಸದ್ಯ ರಾಜಕೀಯ ಲೆಕ್ಕಾಚಾರ ಏನು, ರಣತಂತ್ರ ಏನು, ಆ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಏನೇನಾಗಿದೆ, ರಾಜ್ಯಕ್ಕೇನು ಸೂಚನೆ ಇದೆ ಸತೀಶ್? ರಂಜಿತ್, ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ 25 ಕಳೆದ ಬಾರಿ ಗೆದ್ದಿದ್ರು, ಈ ಬಾರಿ 28 ಗೆಲ್ಲಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಏನೆಲ್ಲ ಸ್ಟ್ರಾಟಜಿಯನ್ನು ಮಾಡಬೇಕು ಆ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಮತ್ತೆ ಪಕ್ಷ ಸಂಘಟನೆಯಲ್ಲಿ ಸಾಕಷ್ಟು ತೊಡಗಿಸ್ಕೊಂಡಿದ್ದಾರೆ. ಇದು ಬಿಜೆಪಿ ಪಕ್ಷಕ್ಕೆ ಬಲವನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಮತಗಳು, ಲಿಂಗಾಯತ ಮತಗಳು ಅದು ಕಾಂಗ್ರೆಸ್ಗೆ ಹೋಯಿತು. ಹೀಗಾಗಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನು ಗಳಿಸ್ತು. ಆದರೆ ಈ ಬಾರಿ ಆ ರೀತಿ ಆಗಬಾರ್ದು, ಲೋಕಸಭೆ ಚುನಾವಣೆಯಲ್ಲಿ ಆ ರೀತಿ ಆಗಬಾರ್ದು. ಆ ಭಾಗಕ್ಕೆ ಲಿಂಗಾಯತ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್. ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಜವಾಬ್ದಾರಿ ವಿಚಾರವಾಗಿ 2 ಭಾಗಗಳನ್ನು ಮಾಡಿ ಆ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕರ್ನಾಟಕಕ್ಕೆ ವಿಜಯೇಂದ್ರ ಇದ್ದಾರೆ, ಅದು ಲಿಂಗಾಯತ ಸಮುದಾಯದ ಒಂದು ಮತಗಳಿಕೆಯಲ್ಲಿ ಅದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನೊಂದು ಅಶ್ವಥ್ ನಾರಾಯಣ ಅವರು ಒಕ್ಕಲಿಗ ಸಮುದಾಯದ ಹಿನ್ನೆಲೆಯಲ್ಲಿ ಅವ್ರನ್ನ ಗುರುತಿಸಿಕೊಟ್ಟಿದೆ. ಇನ್ನೊಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಉಸ್ತುವಾರಿಯನ್ನು, ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಆ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಿಸುವಂಥ ಜವಾಬ್ದಾರಿ ಅವರಿಗಿದೆ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಜಾತಿಗಳ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ರಾಜಕೀಯದಲ್ಲಿ ಈ ರೀತಿಯ ಸ್ಟ್ರಾಟಜಿಗಳು ಸಾಕಷ್ಟು ನಡೀತಾ ಇರ್ತವೆ. ಹೀಗಾಗಿನೇ ಪ್ರಹ್ಲಾದ್ ಜೋಶಿ ಜೊತೆಗೆ ಈಗ ಕಾಂಗ್ರೆಸ್ಸಿಂದ ಮತ್ತೆ ಜಗದೀಶ್ ಶೆಟ್ಟರು ಬಿಜೆಪಿಗೆ ಬಂದಿರೋದ್ರಿಂದ ಮತ್ತಷ್ಟು ಶಕ್ತಿ ಬಂದಂತಾಗಿದೆ. ಆ ಭಾಗದಲ್ಲಿ ಹೆಚ್ಚಿನ ಲೋಕಸಭೆ ಸ್ಥಾನವನ್ನು ಗೆಲ್ಲಬೇಕು. ಅದ್ರ ಜೊತೆಗೆ ದಕ್ಷಿಣ ಕರ್ನಾಟಕದಲ್ಲಿ ಕಳೆದ ಬಾರಿ ಅಷ್ಟು ಸ್ಥಾನ ಗೆದ್ದಿರಲಿಲ್ಲ. ಹೀಗಾಗಿ ಈ ಬಾರಿನೂ ಕೂಡ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು. 25 ಗೆದ್ದಿದ್ರು, ಇನ್ನೂ 3 ಬಾಕಿ ಇದೆ. ಹಾಗಾಗಿ 3 ಗೆಲ್ಲಬೇಕು, 28ಕ್ಕೆ 28 ಗೆಲ್ಲಬೇಕು. ಜೊತೆಗೆ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ.
ಮೈತ್ರಿ NDA ಮೈತ್ರಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಈ ನಿಟ್ಟಿನಲ್ಲಿ ಈ ರೀತಿಯ ಒಂದು ತಂತ್ರಗಾರಿಕೆಯನ್ನು BJP ಮಹಾ ಅಧಿವೇಶನ ಸಮಾವೇಶದಲ್ಲಿ ಮಾಡಿದೆ. ರಂಜಿತ್, ಕಾಂಗ್ರೆಸ್ ಈ ಬಾರಿ ಯಾವುದೇ ರೀತಿಯ ಸ್ಥಾನವನ್ನು ಗೆಲ್ಲಬಾರ್ದು, ಅದಕ್ಕೆ ಏನೆಲ್ಲ ಸ್ಟ್ರಾಟಜಿ ಮಾಡಬೇಕು ಆ ನಿಟ್ಟಿನಲ್ಲಿ BJP ಹೈಕಮಾಂಡ್ ಹಲವಾರು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಈ ಸ್ಟ್ರಾಟಜಿ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಆದರೆ ಇದು ಆ ಭಾಗದ ಮುಖಂಡರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರಿಂದ ಅಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಕ್ಕೆ ಅವರು ಪ್ರಯತ್ನ ಪಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿಯ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದಾರೆ. ರಂಜಿತ್, ಸತೀಶ್, ಬಿಜೆಪಿಯ ಈ ಸ್ಟ್ರಾಟರ್ಜಿ ಇದೆಯಲ್ಲ, ಅಥವಾ ಸಮುದಾಯವಾರು ನಾಯಕತ್ವವನ್ನು ಹಂಚಿಕೆ ಮಾಡಿರೋದು, ವಿಕೇಂದ್ರೀಕರಣ ಆಗಿರೋದು, ಇದು ಪ್ಲಸ್ ಆಗಬಹುದಾ? ಮತ್ತೆ ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ ಹೋಲಿಸ್ಕೊಂಡ್ರೆ ಎಲ್ಲಿ ಅನುಕೂಲ ಇದೆ ಬಿಜೆಪಿಗೆ, ಎಲ್ಲಿ ಇದು ವರ್ಕೌಟ್ ಆಗುತ್ತೆ ಸತೀಶ್? ರಂಜಿತ್, ಕಳೆದ ಲೋಕಸಭಾ ಚುನಾವಣೆ ಅಂಕಿಅಂಶವನ್ನು ನಾವು ಗಮನಿಸಿದರೆ 25 ಸ್ಥಾನ ಗೆದ್ದಿತ್ತು. ಅದು ದೊಡ್ಡ ಸಂಖ್ಯೆನೇ. 28ರಲ್ಲಿ 25 ಸ್ಥಾನ ಗೆಲ್ಲೋದು ದೊಡ್ಡ ಸಂಖ್ಯೆನೇ. ಅವರಿಗೆ ಇಡೀ ರಾಜ್ಯಾದ್ಯಂತ ಒಂದು ಒಲವಿತ್ತು ಕಳೆದ ಬಾರಿ. ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಬಿಟ್ಟರೆ ಬಹುತೇಕ ಅವರೇ ಗೆದ್ದಿದ್ರು. ಹೀಗಾಗಿನೇ ಈ ಬಾರಿ ಅದನ್ನು ವಶಪಡಿಸ್ಕೊಳ್ಬೇಕು. ಬಹುತೇಕ ಉತ್ತರ ಕರ್ನಾಟಕದಲ್ಲಿ BJP ಪ್ರಾಬಲ್ಯ ಹೊಂದಿದೆ. ಅಲ್ಲಿ ಲಿಂಗಾಯತ ಮತಗಳು ಹೆಚ್ಚಾಗಿದ್ದಾವೆ. ಕಳೆದ ಬಾರಿ ಯಡಿಯೂರಪ್ಪನವರು ಇದ್ದರು. ಹೀಗಾಗಿನೇ ಹೆಚ್ಚಿನ ಲೋಕಸಭೆ ಸ್ಥಾನವನ್ನು ಗೆಲ್ಲಕ್ಕೆ ಸಾಧ್ಯವಾಯಿತು. ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟು ಒಲವಿಲ್ಲ BJPಗೆ, ಅಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಾಗಿದ್ದಾವೆ. ಆ ನಿಟ್ಟಿನಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಈ ಬಾರಿ ಒಕ್ಕಲಿಗ ಸಮುದಾಯದ ಮತವನ್ನು ಸೆಳಿಬೇಕು ಅನ್ನೋ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ JDS ಕೈ ಜೋಡಿಸಿರೋದ್ರಿಂದ ಕುಮಾರಸ್ವಾಮಿಯವರು, ದೇವೇಗೌಡರು ಒಕ್ಕಲಿಗ ಸಮುದಾಯದ ರಾಜಕೀಯ ನಾಯಕರು, ಪ್ರಮುಖ ನಾಯಕರು. ಹೀಗಾಗಿ ಅವರ ಮೈತ್ರಿಯಿಂದ ಆ ಮತಗಳು ಕೂಡ ಈ ಬಾರಿ BJPಗೆ ಬರುವ ಸಾಧ್ಯತೆ ಇದೆ. ಅಂದರೆ ಸೀಟು ಹೊಂದಾಣಿಕೆ ಮಾಡಿಕೊಂಡು NDA ಮೈತ್ರಿಕೂಟಕ್ಕೆ ಆ ಮತಗಳು ಬರುವ ಸಾಧ್ಯತೆ ಇದೆ ಅನ್ನೋದು ಲೆಕ್ಕಾಚಾರ. ಅದ್ರ ಜೊತೆಗೆ BJPಯಿಂದ ಅಶ್ವಥ್ ನಾರಾಯಣ ಅವರು ಒಕ್ಕಲಿಗ ಸಮುದಾಯದರು. ಹೀಗಾಗಿ ದಕ್ಷಿಣ ಕರ್ನಾಟಕದಲ್ಲಿ ಈ ಬಾರಿ ಹೆಚ್ಚಿನ ಮತಗಳನ್ನು ಗೆದ್ದು ಲೋಕಸಭೆಗೆ ಕಳಿಸಬೇಕು. ಆ ನಿಟ್ಟಿನಲ್ಲಿ ದಕ್ಷಿಣ ಕರ್ನಾಟಕದ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ BJP. ಆ ನಿಟ್ಟಿನಲ್ಲಿ JDS ಮೈತ್ರಿ ಅವರಿಗೆ ಪ್ಲಸ್ ಆಗ್ಬೋದು. ಇನ್ನು ಉತ್ತರ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಕಳೆದ ಬಾರಿ ಇದ್ದರು. ಈಗ ಮತ್ತೆ ಅವರ ಪುತ್ರನ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಲಿಂಗಾಯತ ಸಮುದಾಯ ಹೆಚ್ಚಾಗಿರೋದ್ರಿಂದ ಉತ್ತರ ಕರ್ನಾಟಕದಲ್ಲೂ ಬಹುತೇಕ ಹೆಚ್ಚಿನ ಸ್ಥಾನ ಗೆಲ್ಬೋದು. ಆದರೆ ಕಾಂಗ್ರೆಸ್ ಈ ಬಾರಿ ಅಧಿಕಾರದಲ್ಲಿರೋದ್ರಿಂದ, ವಿಧಾನಸಭೆಯಲ್ಲಿ ಹೆಚ್ಚಿನ ಸ್ಥಾನ ಬಂದಿರೋದ್ರಿಂದ ಸಾಕಷ್ಟು ಪೈಪೋಟಿ ನೀಡ್ಬೋದು. ಹೀಗಾಗಿ ಎಷ್ಟು ಸ್ಥಾನ ಗೆಲ್ತಾರೆ ಅನ್ನೋದು ಮುಂದೆ ದಿನಗಳ ಕಾದು ನೋಡಬೇಕಾಗುತ್ತೆ. ಆದರೆ ಸದ್ಯಕ್ಕಂತೂ ಪಕ್ಷ ಸಂಘಟನೆಗೆ ಹೆಚ್ಚಿನ ಸ್ಥಾನ ಗೆಲ್ಲಕ್ಕೆ ಸಾಕಷ್ಟು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ರಂಜಿತ್. ಓಕೆ ಸತೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಡ್ಯ ಬಳಿಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾವೇರಿ ಪ್ರವಾಸ. ಈ ಸಂದರ್ಭದಲ್ಲಿ SP ಕಚೇರಿಯ ಮುಂದೆ ಮಹಿಳೆಯರು ಹೈಡ್ರಾಮವನ್ನು ಸೃಷ್ಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮಂಡ್ಯ ಆದ ನಂತರ ಹಾವೇರಿ ಕಡೆ ಹೊರಟಿದ್ರು. ಈ ಸಂದರ್ಭದಲ್ಲಿ ಮಹಿಳೆಯರು ಹೈಡ್ರಾಮವನ್ನು ಸೃಷ್ಟಿ ಮಾಡಿರೋದು. ಸಿದ್ದರಾಮಯ್ಯ ಆಗಮನಕ್ಕೂ ಮುನ್ನವೇ ಹೈಡ್ರಾಮಾ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಎದುರಾಯಿತು ಪ್ರತಿಭಟನೆಯ ಬಿಸಿ. ಅನಧಿಕೃತ ಗರ್ಭಕೋಶ ಚಿಕಿತ್ಸೆಗೆ ಒಳಗಾಗಿದ್ದ ಮಹಿಳೆಯರು ಪರಿಹಾರ ನೀಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಗಲಾಟೆ ಆಯಿತು. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿಯಿಂದಲೂ ಕೂಡ ಮನವೊಲಿಸುವ ಪ್ರಯತ್ನವೂ ಕೂಡ ಆಯಿತು.